So our MRI can do even cardiac MRIs also. Any structural diseases of the heart can be identified in this MRI. So I would proudly say this is the first equipment in Malnadu region which is coming here. ನಮ್ದು ಅಭಿನವ್ ವಿದ್ಯಾತೀರ್ಥ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ. ಈ ಮಲ್ನಾಡು ಪ್ರಾಬ್ಲಮ್ ಅಂದ್ರೆ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಅಂದ್ರೆ ಹತ್ತಿರಲ್ಲಿ ಯಾವುದೇ ರೀತಿ ಒಳ್ಳೆ ಸರ್ವಿಸ್ ಇಲ್ಲದೆ ಇರೋದ್ರಿಂದ ಆಟೋಮೆಟಿಕ್ ಏನಾಗ್ತದೆ ನಮಗೆ ಲಾಂಗ್ ಅಂದ್ರೆ ನಿಯರ್ಲಿ 100 ಕಿಲೋಮೀಟರ್ಸ್ ಆಗ್ತಿತ್ತು. ಬಟ್ ಇಷ್ಟು ಒಂದು 7-8 ಕಿಲೋಮೀಟರ್ಸ್ ಅಲ್ಲಿ ಒಳ್ಳೆ ಸರ್ವಿಸ್ ಸಿಗೋದ್ರಿಂದ ಎಷ್ಟೋ ಜನ ತುಂಬಾ ಹೆಲ್ಪ್ ಆಗಿದೆ. ನಾನು ಬಿಫೋರ್ ಬ್ಯಾಂಗ್ಳೂರಲ್ಲೇ ತೋರಿಸ್ತಾ ಇದ್ದೆ ಒನ್ ಆಫ್ ದ ಹಾಸ್ಪಿಟಲ್. ಅಲ್ಲಿ ಹೇಗೆ ಅಂದ್ರೆ ಇಟ್ ಇಸ್ ಲೈಕ್ ವೆರಿ ಕಮರ್ಷಿಯಲ್. ಹೇಗೆ ಅಂದ್ರೆ ಡಾಕ್ಟರ್ ಪೇಷಂಟ್ಸ್ ಹತ್ರ ಎಷ್ಟು ಮಾತಾಡ್ಬೇಕು ಅಷ್ಟೇ ಮಾತಾಡೋದು. ಬಟ್ ಹಿಯರ್ ವೆನ್ ಐ ಕನ್ಸಲ್ಟೆಡ್ ಡಾಕ್ಟರ್ ನಿತೇಶ್ ಪರ್ಸ್ನಲಿ, ನಾನು ತುಂಬಾ ಸರ್ವೆ ಮಾಡಿ ನೋಡಿದಾಗ ಮೆನಿ ಟೋಲ್ಡ್ ಡಾಕ್ಟರ್ ನಿತೇಶ್ ಅವರನ್ನ ಕನ್ಸಲ್ಟ್ ಮಾಡಿ ಅಂತ. ಫ್ರೀ ಮಾಡಿದ್ದಾರೆ, 250 ರೂಪಾಯಿ ಮಾಡಿದ್ದಾರೆ ಈಗ, ಅದು ಫ್ರೀ ಆಗ್ತಾ ಇದೆ. ತುಂಬಾ ಸಂತೋಷ ಅದು. ಆಮೇಲೆ ತುಂಬಾ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಎಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಏನು ನಾವು ಬೆಳಿಗ್ಗೆ ಬಂದು 7 ಬಿಟ್ಟು ಹೋಗ್ಬಿಡ್ತೀವಿ. ವಾರಕ್ಕೆ 3 ಸರಿ ಆಗ್ಬೇಕು ಇವರಿಗೆ. ವಾರಕ್ಕೆ 3 ಸರಿ ಆಗ್ತಾ ಇದೆ. ಬೆಳಿಗ್ಗೆ 7 ತಂದುಬಿಟ್ರೆ 8 ಗಂಟೆಗೆ ಹಾಕ್ತಾರೆ. ಈಗ 12 ಖಾಲಿ ಮುಗಿಯುತ್ತೆ. ಸಿಗುವಂತಹ ಸೌಲಭ್ಯಗಳು ನವಜಾತ ಶಿಶುಗಳು ಹಾಗೂ ದೊಡ್ಡ ಮಕ್ಕಳಿಗೂ ಕೂಡ ಎಲ್ಲ ಸೌಲಭ್ಯವೂ ಕೂಡ ಔಟ್ ಪೇಷಂಟ್ ಆಧಾರದಲ್ಲಿ ಹಾಗೂ ವಾರ್ಡ್ ಇನ್ ಪೇಷಂಟ್ ಅಂತ ಏನು ಹೇಳ್ತೀವಿ ಆ ಆಧಾರದಲ್ಲೂ ಕೂಡ ಚಿಕಿತ್ಸೆ ಲಭ್ಯ ಆಗ್ತಾ ಇದೆ. ಇಲ್ಲಿ ಜನರಿಗೆ ಅನುಕೂಲ ಆಗ್ಲಿ ಅಂತಾನೆ ಗುರುಗಳಿದ್ದು ಆಸ್ಪತ್ರೆ ಮಾಡಿರೋದು. ಎಲ್ಲರೂ ಏನಾಗ್ತಿತ್ತು, ಮೊದಲು ಮಣಿಪಾಲು ಶಿವಮೊಗ್ಗ ಅಂತ ಹೋಗ್ಬೇಕಾಗ್ತದೆ, ಸಣ್ಣ ಸಮಸ್ಯೆಗೂ ಸ್ಪೆಷಲಿಸ್ಟ್ ಇರ್ಲಿಲ್ಲ ಇಲ್ಲಿ. ಸೊ ಆ ಫೆಸಿಲಿಟಿ ಉಪಯೋಗಿಸ್ಕೊಳ್ಳಿ. ಇವಾಗ ಹೆಚ್ಚಿನ ಏನು ಅಂದ್ರೆ ಪ್ರಿವೆಂಟಿವ್ ಹೆಲ್ತ್ ಅಂತ ಹೇಳ್ತೀವಿ, ಅಥವಾ ಅರ್ಲಿ ಸ್ಟೇಜ್ ಅಲ್ಲೇ ಟ್ರೀಟ್ಮೆಂಟ್ ತಗೊಂಡ್ರೆ ಸಮಸ್ಯೆ ಜಾಸ್ತಿ ಆಗಲ್ಲ. OPD ಬೇಸಿಸ್ ಅಲ್ಲೇ ಟ್ರೀಟ್ಮೆಂಟ್ ತಗೊಂಡ್ರೆ ಅಡ್ಮಿಷನ್ ಆಗೋ ಪರಿಸ್ಥಿತಿ ಬರಲ್ಲ ಅಂತ. ಇದರಿಂದ ನ್ಯೂಮೋನಿಯಾ ಆಗುವಂತಹದ್ದು ಇಂತಹ ಒಂದು ಕೇಸ್ಗಳನ್ನು ನಾವು ಹೆಚ್ಚಾಗಿ ನೋಡ್ತಾ ಇದ್ದೇವೆ ಇಲ್ಲಿ ಮಲೆನಾಡಿನಲ್ಲಿ. ಮುಖ್ಯವಾಗಿ ಅವುಗಳಿಗೆ ಬೇಕಾದಂಥ ಎಲ್ಲ ಸೌಲಭ್ಯಗಳು ಕೂಡ ಈ ಅಭಿನವ್ ವಿದ್ಯಾತೀರ್ಥ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಲಭ್ಯ ಇದೆ. ಎಲ್ಲೇ ಮೂಳೆ ಮುರಿದಿದ್ರು ಅದಕ್ಕೆ ಎಲ್ಲಾ ತರ ಸರ್ಜರೀಸ್ ಇಲ್ಲಿ ಮಾಡ್ತೀವಿ. ಪ್ರಾಬ್ಲಿ 0 ರೆಫರೆನ್ಸ್. ಯಾವ ಪೇಷಂಟ್ ಬೇರೆ ಕಡೆ ಹೋಗಿ ಇಲ್ಲ ಆಗಲ್ಲ ಅಂತ ನಾವೇನು ಕಳಿಸಿಲ್ಲ. ಕೊಪ್ಪಳ, ಹರಿಹರಪುರ, ಆಗುಂಬೆ, ಈ ತೀರ್ಥಹಳ್ಳಿಯಿಂದನೂ ತುಂಬಾ ಜನ ಬಂದು ಸರ್ಜರೀಸ್ ಮಾಡಿಸ್ಕೊಂಡು ಹೋಗಿದ್ದಾರೆ. ಸೊ ಹೌದು, ಚೆನ್ನಾಗಿ ಆಗ್ತಾ ಇದೆ. ಆಲ್ಮೋಸ್ಟ್ ಎಲ್ಲಾ ಫೆಸಿಲಿಟಿ, ಅಟ್ಲೀಸ್ಟ್ ಆರ್ಥೋಪೆಡಿಕ್ ಕನ್ಸರ್ನ್ ಆಗಿ ಹೇಳ್ಬೇಕು ಅಂದ್ರೆ ಹಾರ್ಡ್ಲಿ ಆಲ್ಮೋಸ್ಟ್ 0 ರೆಫರೆನ್ಸ್. ನಾವೆಲ್ಲೂ ರೆಫರ್ ಮಾಡಲ್ಲ ಪೇಷಂಟ್ಸ್ ನ ಇಲ್ಲಿಂದ. MRP ರೇಟ್ ಪ್ರಕಾರ ಬರಬೇಕಂದ್ರೆ 1200 ರೂಪೀಸ್ ಇದೆ ಒಂದು ಡಯಾಲಿಸಿಸ್ಗೆ. ನಮ್ಮ ಮಾರ್ಕೆಟ್ ಪ್ರೈಸ್ ನಮ್ಮ ಶಾರದಾಂಬಾ ಮಠದಿಂದ ಗುರುಗಳಿದ್ರಿಂದ ನಮ್ಮ ಎಲ್ಲಾ ಪೇಷಂಟ್ಗಳಿಗೂ ಅವ್ರದ್ದು ಇನ್ಶೂರೆನ್ಸ್ ಇದೆಯೋ ಇಲ್ಲೋ ಹೇಗಿದ್ರು ಪರವಾಗಿಲ್ಲ, ಒಂದು ಪರ್ಸನ್ಗೆ ಒಂದು ಸೆಷನ್ಗೆ 250 ರೂಪೀಸ್ ಮಾತ್ರ ನಾವು ಆಫರ್ ಮಾಡ್ತೀವಿ. 250 ರೂಪೀಸ್ ಒಂದು ಡಯಾಲಿಸಿಸ್ ಮಾಡೋದು. ಇಟ್ ಈಸ್ ವೆರಿ ರೀಸನೇಬಲ್. ಹಂಗ್ ನೋಡಕ್ ಹೋದ್ರೆ ನಾನು ಒಂದೊಂದು ಸ್ಕ್ಯಾನ್ಗೂ ಬಿಫೋರ್ ವೆನ್ ಐ ವಾಸ್ ಗೋಯಿಂಗ್ ಟು ಬ್ಯಾಂಗ್ಳೂರ್ almost 10,000 ticket. Okay. If you're showing in one of the very good private sectors ಅಂತ ಬಂದಾಗ now it is very reasonable. I think everyone can afford it. Any person can afford it. ಉತ್ತಮ ಆರೋಗ್ಯ ಸೇವೆಗಾಗಿ ದೂರದ ಊರುಗಳಿಗೆ ಹೋಗುವ ಅವಶ್ಯಕತೆಯೇ ಇಲ್ಲ. ಶೃಂಗೇರಿಯ ಹೃದಯ ಭಾಗದಲ್ಲಿರುವ ಶ್ರೀ ಅಭಿನವ ವಿದ್ಯಾತೀರ್ಥ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಈಗ ಸಕಲ ಅತ್ಯಾಧುನಿಕ ಸೌಲಭ್ಯಗಳ ಜೊತೆಗೆ ನಿಮ್ಮ ಸೇವೆಗೆ ಸಿದ್ಧವಾಗಿದೆ. ಬನ್ನಿ, ಏನೆಲ್ಲ ವಿಶೇಷತೆಗಳಿದೆ ನೋಡೋಣ. ನವಜಾತ ಶಿಶುಗಳಿಂದ ಹಿಡಿದು ಹಿರಿಯ ನಾಗರಿಕರವರೆಗೆ ವಿಶೇಷ ಕಾಳಜಿಯ ಜೊತೆಗೆ ಸೇವೆಯನ್ನ ನೀಡಲಾಗುತ್ತೆ. ಮೇಡಮ್ ನಮಸ್ತೆ. ನಮಸ್ತೆ, ಹೇಗಿದ್ದೀರಾ? ಆರಾಮಿದ್ದೀನಿ. ಓಕೆ, ಇವತ್ತು ನಾವು ನಿಮ್ಮ ಹಾಸ್ಪಿಟಲ್ಗೆ ಬಂದಿದ್ದೇವೆ. ಇಲ್ಲಿ ಸುತ್ತಮುತ್ತಲಿನ ಜನರಿಗೆ ಈ ಹಾಸ್ಪಿಟಲ್ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗಬೇಕು ಅನ್ನೋದು ನಮ್ಮ ಉದ್ದೇಶ. ಸೊ ಹಾಗಾಗಿ ಹಾಸ್ಪಿಟಲ್ ಬಗ್ಗೆ ಹಾಗೆ ನಿಮ್ಮ ಪರಿಚಯವನ್ನ ನಮ್ಮ ವೀಕ್ಷಕರ ಜೊತೆ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಜವಾಬ್ದಾರಿಗಳ ಬಗ್ಗೆನೂ ತಿಳಿಸ್ಕೊಡಿ. ಸೊ ನಾನು ಡಾಕ್ಟರ್ ಪೂಜಾ ಭಟ್, ಕನ್ಸಲ್ಟೆಂಟ್ ಫಿಸಿಷಿಯನ್ ಆಗಿ ಲಾಸ್ಟ್ 3.5 years ಇಂದ ಇಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಅಂದ್ರೆ ಹಾಸ್ಪಿಟಲ್ ಶುರುವಾದಾಗಿಂದ ಇದ್ದೀನಿ. 2022 ಡಿಸೆಂಬರ್ ಅಲ್ಲಿ ಹಾಸ್ಪಿಟಲ್ ಶುರುವಾಗಿದ್ದು, ಅಲ್ಲಿಂದ ವರ್ಕ್ ಮಾಡ್ತಾ ಇದ್ದೀನಿ. ಬೇಸಿಕಲಿ ನಮ್ದು ಜನರಲ್ ಮೆಡಿಸಿನ್ ಡಿಪಾರ್ಟ್ಮೆಂಟ್. ನಾನು ನೋಡುವಂತ ಕೇಸಸ್ ಶುಗರ್, BP, ಮತ್ತೆ ಸ್ಟ್ರೋಕ್ ಪೇಷಂಟ್ಸು, ಅಥವಾ ಕಾರ್ಡಿಯಾಕ್ ಪ್ರಾಬ್ಲಮ್ಸ್ ಇದ್ದವರು, ಅಥವಾ ಇನ್ಫೆಕ್ಷನ್ ರಿಲೇಟೆಡ್, ಅಥವಾ ಈ ಟ್ರಾಪಿಕಲ್ ಡಿಸೀಸ್ ಅಂತ ಹೇಳ್ತೀವಿ, ಡೆಂಗ್ಯೂ, ಮಲೇರಿಯಾ, ಇಲಿ ಜ್ವರ,
ಆ ತರ ಕೇಸಸ್ ಎಲ್ಲ ನಾನು ಹ್ಯಾಂಡಲ್ ಮಾಡ್ತೀನಿ. ಓಕೆ, ಸಾಮಾನ್ಯವಾಗಿ ಇಲ್ಲಿನ ಹವಾಮಾನಕ್ಕೆ ಹೆಚ್ಚಾಗಿ ಕಂಡು ಬರುವಂತಹ ಕಾಯಿಲೆಗಳು ಯಾವ್ಯಾವ್ದು? ಈ ಕಡೆ ನಮ್ಗೆ ಅಸ್ತಮಾ ಅಥವಾ COPD ಅಂತ ಹೇಳ್ತೀವಿ. ಇಲ್ಲಿ ಮಾಯಿಶ್ಚರ್ ಜಾಸ್ತಿ, ವೆದರ್ ಈ ಮಾನ್ಸೂನ್ ಸೀಸನ್ ಅಲ್ಲಿ ಟೆಂಪರೇಚರ್ ಡೌನ್ ಇರುತ್ತೆ. ಮತ್ತೆ ಈ ಕಡೆ ಗ್ಯಾಸ್ ಬದಲು ಕಟ್ಟಿಗೆ ಸೌದೆ ಉಪಯೋಗಿಸ್ತಾರೆ, ಸೊ ಸ್ಮೋಕರ್ಸ್ ಜಾಸ್ತಿ. ಸೊ COPD ಅಂತ ಹೇಳ್ತೀವಿ, ಕ್ರೋನಿಕ್ ಒಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸೀಸ್ ಅಂದ್ರೆ ಅಸ್ತಮಾ ತರಾನೇ, ಬಟ್ ಈ ತರ ಆಕ್ಯುಪೇಷನ್ ಇಂದ ಬರುವಂತದ್ದು, ಸ್ಮೋಕಿಂಗ್ ಅಥವಾ ಈ ಕಟ್ಟಿಗೆ ಸೌದೆ ಉಪಯೋಗಿಸಿ ಬರುವಂತದ್ದು, ಅದು ಇಲ್ಲಿ ವೆದರಿಗೆ ಸೊ ಜಾಸ್ತಿ ಆಗತ್ತೆ. ಎಸ್ಪೆಷಲಿ ಮಾನ್ಸೂನ್ ನಲ್ಲಿ, ಅಂದ್ರೆ ಜೂನ್ ಟು ಡಿಸೆಂಬರ್ ಜಾಸ್ತಿ ಇರುತ್ತೆ. ಆ ತರ ಕೇಸಸ್ ಈ ಮಾನ್ಸೂನ್ ಅಲ್ಲಿ ಜಾಸ್ತಿ ಇರುತ್ತೆ. ಅದು ಯಾವ ಲಕ್ಷಣಗಳು ಬಂದ ತಕ್ಷಣ ಹಾಸ್ಪಿಟಲ್ ಅನ್ನ ಕನ್ಸಲ್ಟ್ ಮಾಡ್ಬೇಕಾಗುತ್ತೆ? ಸಿಂಪ್ಟಮ್ಸ್ ಯೂಶಲಿ ಪೇಷಂಟಿಗೆ ಶುರುವಾದಾಗ ಸಾಧಾರಣ ಗೊತ್ತಿರುತ್ತೆ, ಅಥವಾ ಉಸಿರಾಟ ತೊಂದರೆ ಬರುತ್ತೆ, ವೀಸಿಂಗ್ ಅಂತ ಹೇಳ್ತೀವಿ, ಉಸಿರಾಡ್ತಾ ಗುಯ್ ಗುಯ್ ಅಂತ ಸೌಂಡ್ ಬರುತ್ತೆ. ಸೊ 1-4 ಹೆಜ್ಜೆನೂ ನಡಿಯಕ್ ಆಗಲ್ಲ, ಕುತ್ಕೊಳ್ಳಕ್ಕೆ ಕಷ್ಟ ಪಡ್ತಾ ಇರ್ತಾರೆ, ಮೇಲ್ ಉಸಿರು ತಗೊಳ್ತಾ ಇರ್ತಾರೆ. ಆತರ ಇದ್ದಾಗ ನಾವು ಹೇಳ್ತಾ ಇದ್ರು ಪೇಷಂಟೇ ಆಗಲ್ಲ ಅನ್ನೋ ಪರಿಸ್ಥಿತಿಗೆ ಆಸ್ಪತ್ರೆಗೆ ಬರ್ತಾರೆ. ಈ ಹಾಸ್ಪಿಟಲ್ ಇದೆ ಅನ್ನೋದೇ ಎಷ್ಟೋ ಜನರಿಗೆ ಅರಿವಿಲ್ಲ. ಸೊ ಅಂತವರಿಗೆ ನೀವು ಹೇಳೋದಿದ್ರೆ ಅಂದ್ರೆ ಒಂದು ಒಳ್ಳೆ ಸದವಕಾಶ ಅಥವಾ ಸದ್ಬಳಕೆ ಮಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ. ಬೇಸಿಕಲಿ ನಮ್ಮ ಆಸ್ಪತ್ರೆಯಲ್ಲಿ ಐ ಡಿಪಾರ್ಟ್ಮೆಂಟ್ ಬಿಟ್ಟು ಮತ್ತೆಲ್ಲದು ಸ್ಪೆಷಾಲಿಟಿ ಇದೆ. ಸೂಪರ್ ಸ್ಪೆಷಾಲಿಟಿ ವಿಸಿಟಿಂಗ್ ಇದ್ದಾರೆ. ಸೊ ಇಲ್ಲಿ ಜನರಿಗೆ ಅನುಕೂಲ ಆಗ್ಲಿ ಅಂತಾನೆ ಗುರುಗಳು ಇದು ಆಸ್ಪತ್ರೆ ಮಾಡಿರೋದು. ಎಲ್ಲರೂ ಏನಾಗ್ತಿತ್ತು, ಮೊದಲು ಮಣಿಪಾಲು ಶಿವಮೊಗ್ಗ ಅಂತ ಹೋಗ್ಬೇಕಾಗ್ತದೆ, ಸಣ್ಣ ಸಮಸ್ಯೆಗೂ ಸ್ಪೆಷಲಿಸ್ಟ್ ಇರ್ಲಿಲ್ಲ ಅಲ್ಲಿ. ಸೊ ಆ ಫೆಸಿಲಿಟಿ ಉಪಯೋಗಿಸ್ಕೊಳ್ಳಿ. ಇವಾಗ ಹೆಚ್ಚಿನೇನು ಅಂದ್ರೆ ಪ್ರಿವೆಂಟಿವ್ ಹೆಲ್ತ್ ಅಂತ ಹೇಳ್ತೀವಿ, ಅಥವಾ ಅರ್ಲಿ ಸ್ಟೇಜ್ ಅಲ್ಲೇ ಟ್ರೀಟ್ಮೆಂಟ್ ತಗೊಂಡ್ರೆ ಸಮಸ್ಯೆ ಜಾಸ್ತಿ ಆಗಲ್ಲ. OPD ಬೇಸಿಸ್ ಅಲ್ಲೇ ಟ್ರೀಟ್ಮೆಂಟ್ ತಗೊಂಡ್ರೆ ಅಡ್ಮಿಷನ್ ಆಗೋ ಪರಿಸ್ಥಿತಿ ಬರಲ್ಲ ಅಂತ. ಎಸ್ಪೆಷಲಿ ನಿಮೋನಿಯಾ ಇರ್ಬೋದು ಅಥವಾ ಯೂರಿನ್ ಇನ್ಫೆಕ್ಷನ್ ಇರ್ಬೋದು, ಆ ತರದ್ದೆಲ್ಲ ಕೇಸಸ್ OPD ಅಲ್ಲೇ ಟ್ರೀಟ್ಮೆಂಟ್ ಅರ್ಲಿ ಸ್ಟೇಜ್ ಅಲ್ಲಿ ಇದ್ರೆ ಟ್ರೀಟ್ಮೆಂಟ್ ಮಾಡ್ಕೊಂಡ್ರೆ ಅಡ್ಮಿಷನ್ ವರೆಗೆ ಹೋಗಲ್ಲ. ಸೊ ಆ ತರ ಹೇಳಕ್ ಇಷ್ಟ. ಆರೋಗ್ಯದ ಬಗ್ಗೆ ಕಾಳಜಿ ಇರ್ಲಿ. ಅರ್ಲಿ ಸ್ಟೇಜ್ ಸಣ್ಣ ಸಮಸ್ಯೆ ಬಂದ್ರೆ ತೋರ್ಸ್ಕೊಂಡ್ರೆ ಒಳ್ಳೇದು. ಜಾಸ್ತಿ ಆಗಕ್ ಬಿಡೋದಕ್ಕಿಂತ ಸಣ್ಣದ್ರಲ್ಲೇ ತೋರಿಸ್ಕೊಳ್ಳಿ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಶಿಕ್ಷಕರಿಗೆ ನಮ್ಮ ಜೊತೆ ಒಬ್ರು ಪೇಷಂಟ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ನಿಮ್ಮ ಹೆಸರು ಮತ್ತೆ ಪರಿಚಯ ಮಾಡಿ. ನಮಸ್ತೆ, ನನ್ನ ಹೆಸರು ಸುನಿಲ್ ಅಂತ. ನಾನು ಇಲ್ಲಿಂದ ಜೈಪುರ ಅಂತ ಅಲ್ಲಿಂದ ಬಂದಿರೋದು. ಈಗ ಎಷ್ಟು ದೂರ ಆಗುತ್ತೆ ಸರ್? ಇಲ್ಲಿಂದ 24 ಕಿಲೋಮೀಟರ್ ಆಗುತ್ತೆ ಜೈಪುರ. ನಮ್ಮ ತಾಯಿಯವ್ರನ್ನ ಇಲ್ಲಿ ಕರ್ಕೊಂಡ್ ಬಂದಿರೋದು. ಅವರಿಗೆ ಇಲ್ಲಿ ಕೈ ನೋವು ಇತ್ತು, ಅದನ್ನ ನಾವು ಅದಿತಿ ಸರ್ ಹತ್ರ ಭೇಟಿ ಮಾಡಿದ್ರು. ಅವರು ಮತ್ತೆ ಅವ್ರಿಗೆ ಶುಗರ್ ಕೂಡ ಇದೆ. ಒಂದು 3-4 ಸರಿ ಶುಗರ್ ಡಾಕ್ಟರ್ ಪೂಜಾ ಮೇಡಮ್ ಅವ್ರನ್ನ ಭೇಟಿ ಮಾಡಿದ್ರು. ಸೊ ಇವಾಗ ರುಟೀನ್ ಚೆಕ್ಅಪ್ 1 ಮಂತ್ ಆದ ಕೂಡಲೇ ಬರ್ಲಿಕ್ಕೆ ಹೇಳಿದ್ರು, ಬಂದಿದ್ದೀವಿ. ಈ ಹಿಂದೆ ಬೇರೆ ಯಾವ್ದಾದ್ರು ಹೋಗಿದ್ದು ಶಿವಮೊಗ್ಗದಲ್ಲಿ ಹೋಗಿದ್ದು, ಮಣಿಪಾಲ್ ಹೋಗಿದ್ದು, ಬಟ್ ಎಲ್ಲೂ ಅಷ್ಟೊಂದು ಇದಾಗ್ಲಿಲ್ಲ ನಮ್ಗೆ. ಸೊ ಇಲ್ಲಿ ಅದಿತಿ ವಿಜಯ್ ಹತ್ರ ಬಂದ್ಮೇಲೆ ಸ್ವಲ್ಪ ಪರವಾಗಿಲ್ಲ. ಎಷ್ಟು ದಿನದಿಂದ ವಿಸಿಟ್ ಮಾಡ್ತೀವಿ? ಈಗ ನಾವು ಒಂದು 5-6 ತಿಂಗಳಾಯ್ತು. 5-6 ತಿಂಗಳಾಯ್ತು. ಅಂದ್ರೆ ಮೊದಲಿಗಿಂತ ಈಗ ಏನಾದ್ರು ಬದಲಾವಣೆ? ಬೆಟರ್ ಒಂದು 75% ಪರವಾಗಿಲ್ಲ. ಎಷ್ಟು ತಿಂಗಳು? ನಂಗೆ 8 ಮಂತ್ಸ್ ರನ್ನಿಂಗ್. ಫಸ್ಟ್ ಇಂದನೂ ಇದೇ ಹಾಸ್ಪಿಟಲ್ ಬರ್ತಿದ್ದ ಚೆಕಪ್ ಗೆ? ಅಂದ್ರೆ ನಾನು ಇತ್ತೀಚೆಗೆ ಬರ್ತಾ ಇರೋದು ಈ ಹಾಸ್ಪಿಟಲ್. ಮೊದಲು ನಾನು ಬೆಂಗಳೂರಲ್ಲಿ ಇದ್ದೆ. ಊರಿಗೆ ಬಂದ ತಕ್ಷಣ ಇಲ್ಲಿಗೆ ಬಂದೆ. ಇಲ್ಲಿ ವ್ಯವಸ್ಥೆಗಳು ಬೆಂಗಳೂರಿಗೂ ಇಲ್ಲಿಗೂ ಕಂಪೇರ್ ಮಾಡಿದ್ರೆ ಏನೆಲ್ಲ ಡಿಫ್ರೆನ್ಸ್ ಇದೆ ಅಂತ ಅನ್ಸುತ್ತೆ? ಎಲ್ಲ ಚೆನ್ನಾಗಿದೆ, ಆದ್ರೆ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿದೆ. ಡಾಕ್ಟರ್ ರೆಸ್ಪಾನ್ಸ್ ಚೆನ್ನಾಗಿದೆ. ಇಮಿಡಿಯೇಟ್ ಕಾಂಟ್ಯಾಕ್ಟ್ ಮಾಡ್ಬೋದು ಡಾಕ್ಟರ್ನ. ನರ್ಸ್ಗಳು ಇಲ್ಲಿ ಸ್ಟಾಪ್ ಅಷ್ಟೇ ಚೆನ್ನಾಗಿ ಮಾತಾಡ್ತಾರೆ, ಫ್ರೆಂಡ್ಲಿ ತರ ಇರ್ತಾರೆ. ರೆಸ್ಪಾನ್ಸ್ ಚೆನ್ನಾಗಿದೆ ಮೇಡಮ್. ಖುಷಿ ಆಗುತ್ತೆ. ಸಾಮಾನ್ಯವಾಗಿ ಬೆಂಗಳೂರಲ್ಲಿ ಈ ಒಂದು ಸ್ಕ್ಯಾನಿಂಗ್ ಆಗಿರ್ಬೋದು ಅಥವಾ ರಕ್ತ ಪರೀಕ್ಷೆ ಆಗಿರ್ಬೋದು, ಅದಕ್ಕೆಲ್ಲ ಸಿಕ್ಕಾಪಟ್ಟೆ ಖರ್ಚಿದೆ. ಅಲ್ಲಿ ಕಂಪೇರ್ ಮಾಡಿದ್ರೆ ಇಲ್ಲಿ ಯಾವ ರೀತಿ ಇದೆ? ತುಂಬಾ ಖುಷಿ ಆಯ್ತು. ನಾವು ಅಲ್ಲಿ ತುಂಬಾ ಎಕ್ಸ್ಪೆನ್ಸು ಇದೆಲ್ಲ. ಮೊನ್ನೆ ಲಾಸ್ಟ್ ಟೈಮ್ ಬಂದಾಗ ನಮ್ಗೆ ಆಶ್ಚರ್ಯನೇ ಆಯ್ತು, ಇಷ್ಟೊಂದು ಕಡಿಮೆನಾ? ಅಲ್ಲಿ ತುಂಬಾ ಖರ್ಚು ಮಾಡ್ತಾ ಇದ್ವಿ. ಇಲ್ಲಿ ಫೆಸಿಲಿಟಿನೂ ಚೆನ್ನಾಗಿದೆ. ಬ್ಲಡ್ ಟೆಸ್ಟ್, ಒಂದು ಸ್ಕ್ಯಾನಿಂಗ್ ಅಲ್ಲಿ ತುಂಬಾ ಕಾಸ್ಟ್ಲಿ ಇತ್ತು. ಅಲ್ಲಿ ಇಲ್ಲಿ ಬರೋಕ್ಕೂ ನಮ್ಗೆ ಆಶ್ಚರ್ಯ ಆಯ್ತು, ಖುಷಿ ಆಯ್ತು ಒಂಥರ. ಕೇಳಿದೆ ಅಂದ್ರೆ ಧನ್ವಂತರಿ ಹಾಸ್ಪಿಟಲ್ ಚೆನ್ನಾಗಿದೆ, ಫೆಸಿಲಿಟಿ ಚೆನ್ನಾಗಿ. ನನ್ನ ಫ್ರೆಂಡ್ಸು ಮತ್ತೆ ಫ್ಯಾಮಿಲಿ ಎಲ್ಲ ಸಜೆಷನ್ ಮಾಡಿದ್ರು ಇಲ್ಲೇ ಹೋಗಿ, ಚೆನ್ನಾಗಿದೆ ಹಾಸ್ಪಿಟಲ್ ಅಂತ. ಹಾಗಾಗಿ ನಾವು ಇಲ್ಲಿಗೆ ಬಂದ್ವಿ. ಸೊ ಈ ಆಸ್ಪತ್ರೆಗೆ ಸಾಮಾನ್ಯವಾಗಿ ವಿವಿಧ ರೀತಿಯ ಕಾಯಿಲೆಗಳಿಂದ ಬಳಲ್ತಾ ಇರುವಂತಹ ಪೇಷಂಟ್ಸ್ ಗಳು ವಿಸಿಟ್ ಮಾಡ್ತಾರೆ. ಇವತ್ತು ನಮ್ಮ ಜೊತೆ ಒಬ್ರು ಆರ್ಥೋ ಪೇಷಂಟ್ ಇದ್ದಾರೆ, ಅವ್ರ ಮಗ ಮಾತಾಡ್ತಾರೆ. ಸರ್ ನಮಸ್ತೆ, ನಿಮ್ ಹೆಸರು ಮತ್ತೆ ಪರಿಚಯ ಮಾಡ್ಕೊಳ್ಳಿ, ಊರ ಹೆಸರು ಹೇಳಿ ಸರ್. ನನ್ನ ಹೆಸರು ಹನುಮಂತಪ್ಪ ಅಂತ, ನನ್ನ ಊರು ಇಲ್ಲೇ ನೆಮ್ಮಾರ್ ಅಂತ. ದೂರ ಆಗ್ತದೆ ಸರ್ ಹಾಸ್ಪಿಟಲ್? ಒಂದು 8 ಕಿಲೋಮೀಟರ್ ಆಗುತ್ತೆ. 8 ಕಿಲೋಮೀಟರ್ ಆಗುತ್ತೆ.
ನಮ್ಮ ತಾಯಿನ ನಾನು 2 years ಇಂದ ಇಲ್ಲಿ ಆರ್ತೋ ಕರ್ಕೊ ಬರ್ತಾ ಇದ್ದೀನಿ. ಮುಂಚೆ ನಾನು ಆರ್ತೋಗೋಸ್ಕರ ನಾನು ಮಣಿಪಾಲ್ ಹೋಗ್ತಿದ್ದೆ, ಶಿವಮೊಗ್ಗ ಹೋಗ್ತಿದ್ದೆ. ಬಟ್ ನನಗೆ ಇಲ್ಲೇ ಒಳ್ಳೆ ರೀತಿ ಸರ್ವಿಸ್ ಸಿಗೋದ್ರಿಂದ ಆಟೋಮೆಟಿಕ್ ನನಗೆ ಆ ಟ್ರಾವೆಲ್ ಡಿಸ್ಟೆನ್ಸ್ ಎಲ್ಲ ಕಟ್ ಆಗಿ ಈಗ ನನಗೆ ಒಳ್ಳೆ ಟ್ರೀಟ್ಮೆಂಟ್ ಕೂಡ ನನ್ನ ತಾಯಿಗೆ ಸಿಗ್ತಾ ಇದೆ. ಡಾಕ್ಟರ್ ಕೂಡ ಒಳ್ಳೆ ಇದ್ದಾರೆ, ಆರ್ಥೋದಲ್ಲಿ ಒಳ್ಳೆ ರೀತಿ ಕನ್ಸಲ್ಟೇಷನ್ ಮಾಡ್ತಿದ್ದಾರೆ. ಮತ್ತೆ ನಮ್ಮ ತಾಯಿಗೆ ಕೂಡ ಈಗ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ನಿಂದ ಅವರಿಗೂ ತುಂಬಾ ಸ್ಟ್ರೈನ್ ಆಗ್ತಿತ್ತು. ಬಟ್ ಇಲ್ಲೇ ಹತ್ರ ಇರೋದ್ರಿಂದ ಆಟೋಮೆಟಿಕ್ ಆಗಿ ಅವರು ಕೂಡ ಆರಾಮಾಗಿ ಬಂದು ಹೋಗ್ತಾ ಇದ್ದಾರೆ. ಸರ್ವಿಸ್ ಚೆನ್ನಾಗಿದೆ ಎಲ್ಲ ರೀತಿಯಲ್ಲಿ. ಓವರ್ ಆಲ್ ನೋಡ್ಬೇಕಾದ್ರೆ ಮಲೆನಾಡವರಿಗೆ ಒಂದು ಆರ್ಥೋಗ ಒಂದು ಒಳ್ಳೆ ಹಾಸ್ಪಿಟಲ್ ಅಂದ್ರೆ ಅಭಿನವ. ಈಗ ಬೇರೆ ಬೇರೆ ದೊಡ್ಡ ದೊಡ್ಡ ಹಾಸ್ಪಿಟ್ಲಿಗೆಲ್ಲ ಫೀಸ್ ಕಂಪೇರ್ ಮಾಡಿದ್ರೆ ಇಲ್ಲಿ ಯಾವ ರೀತಿ ಇದೆ? ತುಂಬಾ ಚೀಪ್ ಇದೆ. ಆಕ್ಚುಲಿ ನಾವು ಬೇರೆ ಹಾಸ್ಪಿಟಲ್ ಹೋದ್ರೆ ಮಿನಿಮಮ್ 500 ಕನ್ಸಲ್ಟೇಷನ್, ಇಲ್ಲ ಆಟೋಮೆಟಿಕ್ ನಮ್ಗೆ 150ನೇ ಇಲ್ಲಿ. ಇದು ತುಂಬಾ ಹೆಲ್ಪ್ ಆಗುತ್ತೆ ಬಡವರಿಗೆ, ಮತ್ತೆ ತುಂಬಾ ಹೆಲ್ಪ್ ಆಗುತ್ತೆ ಇದರಲ್ಲಿ. ಆಕ್ಚುಲಿ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ನಾನು ಬ್ಯಾಂಗ್ಳೂರಿಗೆ ಕಂಪೇರ್ ಮಾಡಿದ್ರೆ, ನಾನು ಬಿಫೋರ್ ಬ್ಯಾಂಗ್ಳೂರಲ್ಲೇ ತೋರಿಸ್ತಾ ಇದ್ದೆ ಒನ್ ಆಫ್ ದ ಹಾಸ್ಪಿಟಲ್. ಅಲ್ಲಿ ಹೇಗೆ ಅಂದ್ರೆ ಇಟ್ ಇಸ್ ಲೈಕ್ ವೆರಿ ಕಮರ್ಷಿಯಲ್. ಹೇಗೆ ಅಂದ್ರೆ ಡಾಕ್ಟರ್ ಪೇಷಂಟ್ಸ್ ಹತ್ರ ಎಷ್ಟು ಮಾತಾಡ್ಬೇಕು ಅಷ್ಟೇ ಮಾತಾಡೋದು. ಬಟ್ ಹಿಯರ್ ವೆನ್ ಐ ಕನ್ಸಲ್ಟೆಡ್ ಡಾಕ್ಟರ್ ನಿತೇಶ್ ಪರ್ಸ್ನಲಿ, ನಾನು ತುಂಬಾ ಸರ್ವೆ ಮಾಡಿ ನೋಡಿದಾಗ ಮೆನಿ ಟೋಲ್ಡ್ ಡಾಕ್ಟರ್ ನಿತೇಶ್ ಅವರನ್ನ ಕನ್ಸಲ್ಟ್ ಮಾಡಿ ಅಂತ. ವೆರಿ ಪೇಷಂಟ್ ಡಾಕ್ಟರ್. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಪೇಷಂಟಿಗೆ ಅದೇ ಬೇಕಾಗಿರೋದು. ನೀಟಾಗಿ ಕಾಮಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ, ಲೈಕ್ ಮುಂದೆ ಏನ್ ಮಾಡ್ಬೇಕು, ಲೈಕ್ ಹೌ ದ ಗ್ರೋತ್ ಆಫ್ ದ ಬೇಬಿ ಇಸ್ ಗೋಯಿಂಗ್. ಕೆಲವು ಡಾಕ್ಟರ್ಸ್ ಏನ್ ಮಾಡ್ತಾರೆ ಅಂದ್ರೆ ಮೇಕ್ ಯು ವೆರಿ ಸ್ಕೇರಿ. ಸೊ ದ ಲೇಟ್ ಪ್ರೆಗ್ನೆನ್ಸಿ ನಮಗೆ ಭಯ ಆಗ್ಬಿಡುತ್ತೆ, ವಾಟ್ ನೆಕ್ಸ್ಟ್, ಹೇಗೆ ಶುಡ್ ವಿ ಚೇಂಜ್ ದ ಡಾಕ್ಟರ್ ಅಂತೆಲ್ಲ. ಬಟ್ ಹಿ ಎಕ್ಸ್ಪ್ಲೇನ್ಸ್ ಇಟ್ ವೆರಿ ಕಾಮ್ಲಿ and very good doctor. Okay, ನಿಮ್ ಫಸ್ಟ್ ಪ್ರೆಗ್ನೆನ್ಸಿನ? ಫಸ್ಟ್ ಪ್ರೆಗ್ನೆನ್ಸಿ ಇದ್ದಾಗ ಸಾಮಾನ್ಯವಾಗಿ 1000 ಡೌಟ್ಸ್ ಇರ್ತದೆ. ಎಷ್ಟು ಡೌಟ್ಸ್ ಇರ್ತದೆ ಅಂತಂದ್ರೆ ಒಂದೊಂದ್ ದಿನನೂ ಒಂದೊಂದು ನಿಮಿಷಕ್ಕೂ ಒಂದೊಂದು ಡೌಟ್ಸ್ ಕ್ರಿಯೇಟ್ ಆಗ್ತಿರ್ತದೆ. ಏನೊಂದು ಬೇಬಿ ಮೂವ್ಮೆಂಟ್ ಆಗಿಲ್ಲ ಅಂದ್ರೆ ಯಾಕಿರ್ಬೋದು, ಏನಿರ್ಬೋದು, ಒಂದಿಷ್ಟು ಡೌಟ್ಸ್ ಗಳಿರುತ್ತೆ. ಆ ಡೌಟ್ಸ್ ಗಳನ್ನೆಲ್ಲ ಡಾಕ್ಟರ್ ಹೇಗೆ ಕ್ಲಿಯರ್ ಮಾಡ್ತಾರೆ ನಿಮ್ಗೆ? ಸೊ ಈಗ ನಾವ್ ಇನಿಷಿಯಲಿ ಏನ್ ಮಾಡ್ತೀವಿ ಅಂದ್ರೆ ಫಸ್ಟ್ ಪ್ರೆಗ್ನೆನ್ಸಿಲಿ ತುಂಬಾ ಇಂಟರ್ನೆಟ್ ಇದೆ, ಹೌದು, ಚಾಟ್ GPT ಹಂಗೆ ನೋಡಕ್ ಹೋಗ್ತೀವಿ. ಬಟ್ ಪರ್ಸನಲಿ ಅದು ಡಾಕ್ಟರ್ ಬಾಯಿಂದ ಬಂದ್ರೆ ಒಂಥರ ಸಮಾಧಾನ ಇರುತ್ತೆ. ಬಟ್ ಚಿಕ್ಕದಾಗಿರ್ಲಿ ದೊಡ್ಡದಾಗಿರ್ಲಿ, ಎಕ್ಸ್ಪ್ಲೇನ್ಸ್ ಇಟ್ ವೆರಿ ಪೇಷಂಟ್ ವೇ, ತುಂಬಾ ಕಾಮ್. ಅದು ಒಬ್ಬ ಪೇಷಂಟ್ ಅದು ಬೀಂಗ್ ಅ ಮೇಲ್ ಗೈನಕಾಲಜಿಸ್ಟ್ ಇಟ್ ಈಸ್ ಸೊ ಎಕ್ಸ್ಪ್ಲೇನ್ಸ್ ಇಟ್ ವೆರಿ ಇನ್ ಡೀಸೆಂಟ್ ವೇ, ಕಾಮ್ ವೇ. ನಮಗೂ ಕಂಫರ್ಟಬಲ್ ಫೀಲ್ ಆಗುತ್ತೆ. ವಿ ಡೋಂಟ್ ಫೀಲ್ ಲೈಕ್ ಓಕೆ ಬೇರೆ ದೊಡ್ಡ ಹಾಸ್ಪಿಟ್ಲಿಗೆ ಹೋಗೋಣ ಇನ್ನು, ಆ ಒಂದು ಥಾಟ್ ಬರಲ್ಲ. ಈಗ ನೀವು ಮೊದಲು ಬೆಂಗಳೂರಲ್ಲಿ ತೋರಿಸ್ತಾ ಇದ್ರಿ ಅಂತಂದ್ರೆ, ಬೆಂಗಳೂರಿನ ಫೀಸ್ಗೂ ಕಂಪೇರ್ ಮಾಡಿದ್ರೆ ಇಲ್ಲಿ ಯಾವ ರೀತಿ ಇದೆ ಫೀಸ್? ಇಟ್ ಈಸ್ ವೆರಿ ರೀಸನೇಬಲ್. ಹಂಗ್ ನೋಡಕ್ ಹೋದ್ರೆ ನಾನು ಒಂದೊಂದು ಸ್ಕ್ಯಾನ್ಗೂ ಬಿಫೋರ್ ವೆನ್ ಐ ವಾಸ್ ಗೋಯಿಂಗ್ ಟು ಬ್ಯಾಂಗ್ಳೂರ್ ಆಲ್ಮೋಸ್ಟ್ 10,000 ಬೇಕಿತ್ತು. ಓಕೆ, ಇಫ್ ಯು ಶೋಯಿಂಗ್ ಇನ್ ಒನ್ ಆಫ್ ದ ವೆರಿ ಗುಡ್ ಪ್ರೈವೇಟ್ ಸೆಕ್ಟರ್ಸ್ ಅಂತ ಬಂದಾಗ ನಾವು ಇಟ್ ಇಸ್ ವೆರಿ ರೀಸನೇಬಲ್. ಐ ಥಿಂಕ್ ಎವ್ರಿ ಒನ್ ಕ್ಯಾನ್ ಅಫೋರ್ಡ್ ಇಟ್. ಎನಿ ಪರ್ಸನ್ ಕ್ಯಾನ್ ಅಫೋರ್ಡ್ ಇಟ್. ಓಕೆ, ಇಲ್ಲಿನ ಸುತ್ತಮುತ್ತಲಿನ ಗರ್ಭಿಣಿಯರಾಗಿರ್ಬೋದು ಅಥವಾ ಬೇರೆ ಬೇರೆ ಪೇಷಂಟ್ಗಳಾಗಿರ್ಬೋದು ಈ ಹಾಸ್ಪಿಟಲ್ಗೆ ಬರ್ಲಿಕ್ಕೆ ನೀವೇನ್ ಹೇಳ್ತೀರಾ ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ? ಬಿಕಾಸ್ ಆಸ್ ಐ ವಾಸ್ ಶೋಯಿಂಗ್ ಇನ್ ಬ್ಯಾಂಗ್ಳೂರ್, ನಾನೇ ಮುಂಚೆ ಬೆಂಗಳೂರಲ್ಲಿ ತೋರಿಸ್ತಿದ್ದರಿಂದ ನಂಗೆ ಇಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಐ ವುಡ್ ಸಜೆಸ್ಟ್ ಎವ್ರಿ ಪರ್ಸನ್ ಟು ವಿಸಿಟ್ ದೀಸ್ ಕೈಂಡ್ ಆಫ್ ಹಾಸ್ಪಿಟಲ್ಸ್. ಬಿಕಾಸ್ ಇಲ್ಲಿ ಹೇಗಿರ್ತಾರೆ ಅಂದ್ರೆ ಡಾಕ್ಟರ್ಸ್, ಅವ್ರಿಗೂ ಒಂದು ಭಯ ಇರುತ್ತೆ. ಸೊ ವಾಟ್ ನೆಕ್ಸ್ಟ್, ಹೇಗೆ ಅಂತೆಲ್ಲ. ಬಿಕಾಸ್ ತುಂಬಾ ಜನ ಲೋಕಲ್ಸ್ ಬರೋದು ಇಲ್ಲಿ. ಬಿಕಾಸ್ ಮೇನ್ಲಿ ಆಸ್ ಪರ್ ಐ ನೋ ಕೊಪ್ಪ, ತೀರ್ಥಹಳ್ಳಿ, ಶೃಂಗೇರಿ, ಎವ್ರಿ ಒನ್ ಚೂಸ್ ದಿಸ್ ಹಾಸ್ಪಿಟಲ್ಸ್ ಓನ್ಲಿ. ಅಂಡ್ ಡಾಕ್ಟರ್ಸ್ ಆರ್ ವೆರಿ ಫ್ರೆಂಡ್ಲಿ ಕಂಪೇರ್ ಟು, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಫ್ರೆಂಡ್ಲಿ ಆಗಿದ್ದಾರೆ, ಕಾಮ್ ಆಗಿದ್ದಾರೆ, ಪೇಷಂಟ್, ಎಲ್ಲಾ ತರ ಇದು ಫೆಸಿಲಿಟೀಸು ಇದೆ. ಇಟ್ಸ್ ನಾಟ್ ಲೈಕ್ ಆ ಫೆಸಿಲಿಟಿ ಇಲ್ಲ, ಈ ಫೆಸಿಲಿಟಿ ಇಲ್ಲ ಅಂತಲ್ಲ. ಲೈಕ್ ದೇ ಹ್ಯಾವ್ ಆಲ್ ದ ಫೆಸಿಲಿಟೀಸ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಸುತ್ತಮುತ್ತಲಿನವರ ಅದನ್ನೆಲ್ಲ ಸದ್ಬಳಕೆ ಮಾಡಿ. ನಾವು ಮುಂಚೆ ಎಲ್ಲ ಹೇಗಂದ್ರೆ ಐದರ್ ವಿ ಹ್ಯಾವ್ ಟು ಗೋ ಟು ಮಣಿಪಾಲ್ ಆರ್ ಮ್ಯಾಂಗ್ಳೂರ್. ಈಗ ಇಟ್ ಇಸ್ ಎವ್ರಿಥಿಂಗ್ ಇಸ್ ಹಿಯರ್. ಸೊ ಎಲ್ಲರೂ ಹೋಗ್ಬೇಕಂತಾನೆ ಇಲ್ಲ, ನೆಸೆಸಿಟಿ ಇಲ್ಲ. ಇಲ್ಲಿಂದ 30 ಕಿಲೋಮೀಟರ್. ನೀವು 30 ಕಿಲೋಮೀಟರ್ದಿಂದ ಟ್ರಾವೆಲ್ ಮಾಡ್ಕೊಂಡು ಏನ್ ಸಮಸ್ಯೆ ಇತ್ತು ಸರ್? ನಮಗೆ ಕುತ್ತಿಗೆ ನೋವಿತ್ತು. ಈಗ 10 ಡೇಸ್ ಹಿಂದೆ ಬಂದಿದ್ದೆ. ಈಗ ಸ್ವಲ್ಪ ಪರವಾಗಿಲ್ಲ, ನಮಗೆ ಕಡಿಮೆ ಆಗ್ತದೆ. ಅಲ್ಲಿ ಸುತ್ತಮುತ್ತ ನಿಮ್ಮ ಊರಲ್ಲಿ ಯಾವ್ದು ಅಲ್ಲಿ ಕೊಪ್ಪ ಹೋಗಿದ್ದು, ಅಲ್ಲಿ ಕಮ್ಮಿ ಆಗ್ಲಿಲ್ಲ. 15 ದಿನ ಅಲ್ಲಿ ಮೆಡಿಸಿನ್ ಮಾಡಿದೆ, ಮತ್ತೆ ಇಲ್ಲಿಗೆ ಬಂದೆ ಅತಿಥಿ ಡಾಕ್ಟರ್. ಡಾಕ್ಟರ್ ಬಗ್ಗೆ ಹೇಳಿ ಸರ್. ಡಾಕ್ಟರ್ ಕನ್ಸಲ್ಟೇಷನ್ ಹೇಗಿರುತ್ತೆ? ಪರವಾಗಿಲ್ಲ, ಸ್ಮೂತ್ ಅಲ್ಲಿ ಇದ್ದಾರೆ. ಒಳ್ಳೆ ಟ್ರೀಟ್ಮೆಂಟ್. ನಮ್ಗೆ ಈಗ 10 ದಿನದಲ್ಲಿ ಸ್ವಲ್ಪ ಪರವಾಗಿಲ್ಲ ಕಂಡಿದೆ. ನನಗೆ ಕಾರು ಹಂಪ ಹಾರಿ ಬೆನ್ನು ಮಸಸ್ ಕ್ಯಾಚ್ ಆಗಿತ್ತು. ಅಂದ್ರೆ ಗಾಡಿಲಿ ಹೋಗುವಾಗ? ಹೌದು. ಎಷ್ಟು ದಿನದಿಂದ ಇದಾಗಿ? ನಿನ್ನೆ ಆಗಿದ್ದು, ಇವತ್ತು ಆಸ್ಪತ್ರೆಗೆ ಅಡ್ಮಿಟ್ ಬಂದು. ಹೇಗಿದೆ ಸರ್ ಈಗ ಪರವಾಗಿಲ್ಲ, ಆರೋಗ್ಯ ಚೆನ್ನಾಗಿತ್ತು. ಗಾಡಿ ಡಾಕ್ಟರ್ಸ್ ಎಲ್ಲ ಹೇಗಿದ್ದಾರೆ? ತುಂಬಾ ಒಳ್ಳೆ ಜನಗಳು. 13 ಜನ ಡಾಕ್ಟರ್ಸ್ ಇದ್ದಾರೆ. ಎಲ್ಲರಿಗೂ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ಶೃಂಗೇರಿಗೆ ಅವಶ್ಯಕತೆ ಇದ್ದಂತ ಆಸ್ಪತ್ರೆ ಬೇಕಿತ್ತು, ಅದನ್ನ ಶ್ರೀ ಮಠದವರು ವ್ಯವಸ್ಥೆ ಮಾಡಿದ್ದಾರೆ. ಡಾಕ್ಟರ್ಸ್ ಆಗಲಿ, ನರ್ಸ್ ಆಗಲಿ
ಪ್ರತಿಯೊಬ್ರು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ, ತುಂಬಾ ಕಾಳಜಿಯಿಂದ ಕಾಳಜಿ ನೋಡ್ಕೊಂತಾರೆ, ಕೂಡಲೇ ಅಟೆಂಡ್ ಮಾಡ್ತಾರೆ. ಯಾವ ಪೇಷಂಟ್ ಅನ್ನು ಹೊರಗಡೆ ಕಾಯಿಸುವ ಪರಿಸ್ಥಿತಿ ಇಲ್ಲ. ಸ್ಟಾಫ್ ಎಲ್ಲ ತುಂಬಾ ಮುತುವರ್ಜಿಯಿಂದ ನೋಡ್ತಾರೆ, ಏನು ತೊಂದರೆ ಇಲ್ಲ. ಮತ್ತೆ ಫೀಸ್ಗೆಲ್ಲ ಕಂಪೇರ್ ಮಾಡಿದ್ರೆ ಹೊರಗಡೆಗಿಂತ ಬಹಳ ಚೀಪ್ ಆಗುತ್ತೆ. ಚೀಪ್. ಹೌದು. ಮತ್ತೆ ಡಾಕ್ಟರ್ಸ್ ಸಾಮಾನ್ಯವಾಗಿ ನಮ್ಮ ಜೊತೆ ಪೇಷಂಟ್ಗಳ ಜೊತೆ ಪ್ರೀತಿಯಿಂದ ಮಾತಾಡೋದು ಇಂಪಾರ್ಟೆಂಟ್ ಆಗಿರುತ್ತೆ. ಹೌದು. ಅದ್ರ ಆ ಅನುಭವ ನೀವು ಶೇರ್ ಮಾಡ್ಕೊಳ್ಳೋದಾದ್ರೆ. ಖಂಡಿತ ಬಹಳ ವಿಶ್ವಾಸದಿಂದ ಸ್ವಂತ ಸಂಬಂಧಿಕರ ಏನಾದ್ರು ರೀತಿಯಲ್ಲಿ ನೋಡ್ತಾರೆ, ಅದೇ ಖುಷಿ. ತುಂಬಾ ಖುಷಿಯಾಗಿದ್ದೀರಾ ಹಾಗಾದ್ರೆ ನೀವು. ಟ್ರೀಟ್ಮೆಂಟ್ಗಿಂತ ಅವ್ರು ಮಾತಾಡೋದಿದೆಯಲ್ಲ ಅದು ಮುಖ್ಯ.